ಸೊ ಅವ್ರು ನನಗೆ ಆಮೇಲೆ ಪರ್ಸ್ನಲಿ DM ಮಾಡಿದರು, ಅದಕ್ಕೆ ಆನ್ಸರ್ ಹೇಳಿಲ್ವಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆವಾಗಲೇ ಪವರ್ ಬ್ರೋ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೆ. ಪವರ್ ಬ್ರೋ ಕಾರಲ್ಲಿ ಈಗ ಪವರ್ ಇಲ್ಲದೆ ಇರೋ ಥರ ಆಗೋಯ್ತು. ಸೊ ಆ್ಯಂಡ್ ನಾಳೆ ಗೋವಾ ಹೋಗೋದಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗೈಸ್, ಈ ವ್ಲಾಗ್ ಮಾಡ್ತಾ ಇರೋ ರೀಸನ್ ಏನಂದರೆ, ಲೈಕ್ ಆ ದಿನ ಒಂದು Q&A ವಿಡಿಯೋ ಮಾಡಿದ್ನಲ್ಲ, ಸೊ ಅದರಲ್ಲಿ ಒಂದು ಕ್ವಶನ್ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಅದಕ್ಕೆ ಆನ್ಸರ್ ಹೇಳಲಿಲ್ಲ. ಟೆಲ್ ಮಿ ಒನ್ ಸೀಕ್ರೆಟ್ ಯು ಹ್ಯಾವ್ ನೆವರ್ ಟೋಲ್ಡ್ ಎನಿವನ್. ಸೀಕ್ರೆಟ್ ಸೊ ಈಗ ನೆನಪಾಗ್ತಿಲ್ಲ, ಆಮೇಲೆ ಲಾಸ್ಟಿಗೆ ನೋಡೋಣ ಏನಾದರೂ ಸೀಕ್ರೆಟ್ ಏನು ಹೇಳಿದ್ದೀನಿ, ಏನು ಹೇಳಲಿಲ್ಲ ಅದನ್ನು ಹೇಳಬೇಕು ಅಂತಿದ್ರೆ ನೋಡಿದ್ರಾಯ್ತು. ಸೊ ಅವ್ರು ನನಗೆ ಆಮೇಲೆ ಪರ್ಸ್ನಲಿ DM ಮಾಡಿದರು, ಅದಕ್ಕೆ ಆನ್ಸರ್ ಹೇಳಿಲ್ವಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಅದಕ್ಕೆ ಆ ಕ್ವಶನ್ ಬಂದುಬಿಟ್ಟು ಲೈಕ್ ನೀವು ಯಾರಿಗೂ ಶೇರ್ ಮಾಡದೇ ಇರುವಂಥ ಸೀಕ್ರೆಟ್ ಏನು ಅಂತ. ಸೊ ಅದು ಬಂದುಬಿಟ್ಟು ಏನಿರ್ಬೋದು ಗೈಸ್. ಸೊ ಅದು ಬಂದುಬಿಟ್ಟು ನನ್ನ ಮೊಬೈಲ್ ಪಾಸ್ವರ್ಡ್ ಆ್ಯಂಡ್ ಲ್ಯಾಪ್ಟಾಪ್ PC ಪಾಸ್ವರ್ಡು. ಸೊ ಆ ಪಾಸ್ವರ್ಡ್ ಬಂದು ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಏನಿದೆ ಅಂತ ಹಾಕಿರ್ತೀನಿ, Krishna@Nandulal #7 ಅಂತ ಇದೆ. ಸೊ ಅದು ನಾನು ಯಾರಿಗೂ ಶೇರ್ ಮಾಡಿಲ್ಲಾಗಿದೆ, ನಂಗೆ ಪರ್ಸ್ನಲ್ ನನಗೊಬ್ಬನಿಗೆ ಗೊತ್ತಿತ್ತು. ಸೊ ಇದೇ ಒಂದು ಸೀಕ್ರೆಟ್ ಆಗಿತ್ತು, ಆ ಥರ ಟಾಪ್ ಸೀಕ್ರೆಟ್ ಏನೂ ಇಲ್ಲ ನಂದು. ಸೊ ಓಕೆ, ಇದಾಯಿತಾ. ಆಮೇಲೆ ನಾನು ಟಿಬೆಟಿಯನ್ ಕ್ಯಾಂಪಿಗೆ ಹೋಗಿದ್ನಲ್ಲ, ಸೊ ಅದು ನೈಟ್ ಬರಬೇಕಿದ್ರೆ ಮನೆಗೆ ರೀಚ್ ಆಗಲಿಕ್ಕೆ ಒಂದು 11:30 12 ಆಗಿತ್ತು. ಆಮೇಲೆ ರೀಚ್ ಆದಮೇಲೆ ಪವರ್ ಬ್ರೋ ರಿಟರ್ನ್ ಹೋಗಬೇಕಿದ್ರೆ ಲೈಕ್ ಅವ್ರದ್ದು ಬ್ಯಾಟ್ರಿ ಫುಲ್ ಡೆಡ್ ಆಗಿ ಆಮೇಲೆ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು. ಅದು ವೀಡಿಯೋ ಒಂದು ಮಾಡಿದ್ದೀನಿ, ಜಸ್ಟ್ ಒಂದು ಮೆಮೊರಿ ಇರಲಿ ಅಂತ. ಸೊ ಆ ವಿಡಿಯೋ ಕೂಡ ಕ್ಲಿಪ್ ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ ಗೈಸ್. ಈಗ ನೆನ್ನೆ ವ್ಲಾಗ್ ನೋಡಿದ್ರಲ್ಲ, ಮುಂಡಗೋಡೋಗಿ ಬಂದಿದ್ದೆ. ಸೊ ದೇವ್ರಿ, ನೆನ್ನೆ ವ್ಲಾಗ್ ಅಂದರೆ ಇವತ್ತೇ ಅದು. ಸೊ ಮಿಡ್ನೈಟ್ 12 ಗಂಟೆ ಆಗೋಯ್ತಲ್ಲ, ಅದಕ್ಕೆ ನೆನ್ನೆ ಅಂತ ಹೇಳಿದೆ. ಸೊ ಕಾರ್ ಆ್ಯಕ್ಚುಲಿ ಚಾರ್ಜ್ ಇಲ್ಲದೆ ಹಂಪದಳ್ಳಿಯಲ್ಲಿ ಸ್ಟಾಪ್ ಆಗಿದೆ ಫುಲ್ಲು. ಈಗ ನಾನು ಧ್ರುವಂದು ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದೊಂದು ಜಸ್ಟ್ ಮೆಮೊರಿಗೋಸ್ಕರ ಮಾಡ್ತಾ ಇರೋದಷ್ಟೇ ವಿಡಿಯೋ. ಈ ಥರ ಇನ್ಸಿಡೆಂಟ್ ಓಕೆ ನನ್ನ ಲೈಫಲ್ಲಿ ಆಗಿತ್ತು ಈ ಥರ ಒಂದು ಇನ್ಸಿಡೆಂಟ್ ಅಂತ. ಸೊ ಫುಲ್ ಕತ್ಲೆ, ಈ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಲೈಕ್ ನಾನು ಗಾಡಿ ಫುಲ್ ಪೆಟ್ರೋಲ್ ಟ್ಯಾಂಕ್ ಮಾಡಿಸ್ದೆ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ಗಾಡಿ ಮಧ್ಯದಲ್ಲಿ ಸ್ಟಾಪ್ ಆಗಿಬಿಡ್ತು. ನನಗೆ ಅದೇ ಒಂದೇ ಸಲ ಹಗ್ಗನ್ಬಿಡ್ತು ಒಂದೇ ಸಲ. ಯಾಕಂದರೆ ಲೈಕ್ ಈ ಗಾಡಿನ ಮಧ್ಯದಲ್ಲಿ ಸ್ಟಾಪ್ ಆಗಿಬಿಟ್ರೆ ಮತ್ತು ನಾನೆಲ್ಲ ಹೋಗೋದು, ಯಾರಿಗೆ ಫೋನ್ ಮಾಡಲಿ? ಅದಕ್ಕೆ ಫುಲ್ಲು ಶಾಕ್ ಆಗಿಬಿಟ್ಟೆ ಒಂದೇ ಸಲ. ಮೊಬೈಲ್ ಫುಲ್ಲು ಒದ್ದೆ ಆಗಿಬಿಟ್ಟಿದೆ, ಮೈಕ್ ಲೈಕ್ ಸೌಂಡ್ ಹೆಂಗೆ ಕೇಳಿಸ್ತಿದೆ ಗೊತ್ತಿಲ್ಲ. ಸೊ ನಾನು ಪದೇ ಈ ಕಡೆ ಯಾಕೆ ತಿರುಗಿಸಿದ್ದೀನಿ ಅಂದರೆ, ನನಗೆ ರೋಡ್ ಸರಿ ಕಾಣಿಸ್ತಿಲ್ಲ. ಆ್ಯಂಡ್ ಹೆಡ್ಲೈಟಿಂದು ಪವರ್ ಅಷ್ಟಿಲ್ಲ ಇದ್ರದ್ದು. ಸೊ ಮೇಲ್ಗಡೆ ನೋಡಿ ಚಂದ್ರ ಯಾವ ಥರ ಕಾಣಿಸ್ತಿದ್ದಾನೆ, ಒಬ್ಬರು ಇಲ್ಲ ಗೈಸ್. ಈಗ ನಾನೀಗ ಹಾರವಾಡ ಕ್ರಾಸ್ ಆಗಿ ನೆಕ್ಸ್ಟ್ ಹಂಪದಳ್ಳಿನೇ ಬರುತ್ತೆ. ಸೊ ಓಕೆ, ಆದಷ್ಟು ಬೇಗ ಸ್ಟಾಪ್ ಆಗೋಣ. ಇವತ್ತು ನಾನು ಧಾರವಾಡದಲ್ಲೇ ಸ್ಟೇ ಆಗೋದು ಅನಿಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಆ್ಯಂಡ್ ಈ ಗಾಡಿ ಸ್ವಲ್ಪ ಥ್ರಾಟಲ್ ಕೊಟ್ಕೊಂಡೇ ಇರಬೇಕು, ಮಧ್ಯದಲ್ಲಿ ಸ್ಟಾಪ್ ಆದರೆ ನನ್ನ ಕತೆ ಮುಗೀತೀಗ ಅಷ್ಟೇ. ಮೊದಲೇ ಇಲ್ಲಿ ರಿಮೋಟ್ ಏರಿಯಾ ಥರ ಇದೆ, ಇದಿಷ್ಟು ರೋಡ್ ಸ್ವಲ್ಪ ಹಾಫ್ ರೋಡು. ಸೊ ಅದಕ್ಕೋಸ್ಕರ ಸೊ ಬನ್ನಿ, ಅಲ್ಲಿ ಈಗ ಏನು ಸೀನ್ ಇದೆ ಏನಂತ ಗೊತ್ತಿಲ್ಲ. ಅಣ್ಣ ಅಲ್ಲೇ ಇದ್ದಾನೀಗ. ಸೊ ಬನ್ನಿ, ಆವಾಗಲೇ ಪವರ್ ಬ್ರೋ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೆ. ಪವರ್ ಬ್ರೋ ಕಾರಲ್ಲಿ ಈಗ ಪವರ್ ಇಲ್ಲದೆ ಇರೋ ಥರ ಆಗೋಯ್ತು. ಮಳೆ ಫುಲ್ಲು ಒದ್ದೆ ಆಗಿಬಿಟ್ಟಿದ್ದೀನಿ. ಬಟ್ ಓಕೆ, ಚಳಿ ಏನಷ್ಟು ಅನ್ನಿಸ್ತಿಲ್ಲ, ಬಟ್ ಬಾಡಿ ಫುಲ್ ಶೇಕ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ಹೀಗೆ ಮತ್ತು ಜಾಸ್ತಿ ನೆನೆದ್ರೆ. ಆ್ಯಂಡ್ ಈ ರೋಡ್ ಫುಲ್ ಖರಾಬ್ ಆಗಿಬಿಟ್ಟಿದೆ. ದೇವ್ರೆ, ಈ ಗಾಡಿದ ಮುಂದ್ಗಡೆ ಸಸ್ಪೆನ್ಷನ್ ಏನೋ ಸ್ವಲ್ಪ ವೀಕ್ ಇದೆ ಅಂತೆ ಅವ್ನು ಹೇಳಿದ್ದ. ಬಟ್ ಧ್ರುವಾಗೊಂದು ಸ್ಪೆಷಲ್ ಥ್ಯಾಂಕ್ಸ್. ಸೊ ಈ ಟೈಮಲ್ಲಿ ಒಂದು ಹೆಲ್ಪ್ ಮಾಡ್ದ. ಸೊ ವಿಡಿಯೋ ನೋಡ್ತಿದ್ರೆ ಸ್ಪೆಷಲ್ ಥ್ಯಾಂಕ್ಸ್ ಧ್ರುವ. ಆ್ಯಂಡ್ ಓಕೆ, ಈಗ ಬೇಗ ಹೋಗೋಣ. ಲಿಟ್ರಲಿ ವಿಡಿಯೋ ಕ್ವಾಲಿಟಿ ಹೆಂಗೆ ಬಂದಿದೆ ಅಂತ ನೋಡ್ಲಿಕ್ಕೂ ಆಗ್ತಿಲ್ಲ ನನಗೆ. ಒಟ್ಟಿನಲ್ಲಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಒಬ್ಬನೇ ಇದ್ದೀನಿ ಗೈಸ್. ಓಕೆ ಬನ್ನಿ, ಈಗ ಹೋಗೋಣ. ಏನು ಸೀನು ಏನು ಕತೆ ಅಂತ ನೋಡೋಣ ಅಲ್ಲಿ ಕಾರಿಂದು, ಬನ್ನಿ. ಆ್ಯಂಡ್ ಇವತ್ತು ಪ್ರಾಪರ್ ವ್ಲಾಗ್ ಕೂಡ ಮಾಡಿಲ್ಲ ನಾನು. ಸೊ ವರ್ಕ್ ಇತ್ತು ಸ್ವಲ್ಪ. ಆ್ಯಂಡ್ ಫುಲ್ ಟಯರ್ಡ್ ಫೀಲ್. ನೆನ್ನೆ ಸರಿ ನಿದ್ದೆ ಇಲ್ಲ, ಮೊನ್ನೆ ಸರಿ ನಿದ್ದೆ ಇಲ್ಲ. ಸೊ ಆ್ಯಂಡ್ ನಾಳೆ ಗೋವಾ ಹೋಗೋದಿದೆ. ಸೊ ನೋಡಿ ಏನಾಗುತ್ತೆ ಅಂತ. ಸೊ ಓಕೆ ಗೈಸ್, ಇದೊಂದು ಶೇರ್ ಮಾಡೋದಿತ್ತು ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.
ಬಾಯ್.